ಶ್ರೀ ಸ್ವಾಮಿ ಸಮರ್ಥ. ಮಿತ್ರರೇ, ನವರಾತ್ರಿಯ 9 ದಿನಗಳಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ತಿಳಿಯೋಣ. 22 ಸೆಪ್ಟೆಂಬರ್ 2025ರಂದು ಘಟಸ್ಥಾಪನೆ ಇದೆ. ಈ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಕಲಶ ಸ್ಥಾಪನೆ ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು. ನವರಾತ್ರಿಯಂದು ಕಲಶ ಸ್ಥಾಪನೆ ಮಾಡುವುದರಿಂದ ನಿಮ್ಮ ಎಲ್ಲ ಮನೋಕಾಮನೆಗಳು ಈಡೇರಬಹುದು. ಇದರಿಂದ ದೇವಿ ದುರ್ಗೆಯ ಕೃಪೆ ನಿಮ್ಮ ಮೇಲೆ ಇರುತ್ತದೆ ಮತ್ತು ಶುಭ ಫಲಗಳು ದೊರೆಯುತ್ತವೆ. ಶಾಸ್ತ್ರದ ಪ್ರಕಾರ ಬೆಳಗ್ಗೆ ಘಟಸ್ಥಾಪನೆ ಮತ್ತು ದೇವಿಯ ಪೂಜೆಯ ಸಂಪ್ರದಾಯವಿದೆ. ಆದರೆ ಚಿತ್ರಾ ನಕ್ಷತ್ರ ಮತ್ತು ವೈಧೃತಿ ಯೋಗವನ್ನು ನಿಷಿದ್ಧವೆಂದು ಪರಿಗಣಿಸಲಾಗುತ್ತದೆ. ಮೊದಲ ದಿನದಂದು ಪ್ರತಿಪದಾ ತಿಥಿಯಲ್ಲಿ ಕಲಶ ಸ್ಥಾಪನೆಯನ್ನು ಶುಭ ಮುಹೂರ್ತದಲ್ಲಿ ಮತ್ತು ವಿಧಿವಿಧಾನದಂತೆ ಮಾಡಬೇಕು. ಶಾರದೀಯ ಘಟಸ್ಥಾಪನೆ 22 ಸೆಪ್ಟೆಂಬರ್ 2025 ಭಾನುವಾರ ನಡೆಯಲಿದೆ. ಶುಭ ಮುಹೂರ್ತವು ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆಯವರೆಗೆ ಇದೆ. ಅಭಿಜೀತ್ ಮುಹೂರ್ತವು ಬೆಳಗ್ಗೆ 11:49ರಿಂದ ಮಧ್ಯಾಹ್ನ 12:38ರವರೆಗೆ ಇದೆ. ಈ ವೇಳೆಯಲ್ಲಿ ಘಟಸ್ಥಾಪನೆ ಮಾಡಬಹುದು. ಇದರ ಹೊರತಾಗಿ ದಿನವಿಡೀ ಯಾವುದೇ ಸಮಯದಲ್ಲಿ ಘಟಸ್ಥಾಪನೆ ಮಾಡಬಹುದು. ದಿನಕ್ಕೆ 2 ಬಾರಿ ಕಲಶದ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು. ಬೆಳಗ್ಗೆ ಮತ್ತು ಸಂಜೆ ಎರಡೂ ವೇಳೆ ಆರತಿಯನ್ನು ತಪ್ಪದೆ ಮಾಡಬೇಕು. ಮನೆಯ ಎಲ್ಲಾ ಸದಸ್ಯರು ಒಟ್ಟಿಗೆ ಸೇರಿ ಘಂಟೆನಾದದೊಂದಿಗೆ ದೇವಿಯ ಆರತಿಯನ್ನು ಮಾಡಬೇಕು. ಜೊತೆಗೆ ಮನೆಯಲ್ಲೂ ದುರ್ಗಾ ಸಪ್ತಶತಿಯ ಪಠಣವನ್ನು ಮಾಡಿ ದೇವಿ ದುರ್ಗೆಯ ಮಂತ್ರಗಳನ್ನು ಮತ್ತು ಸ್ತೋತ್ರಗಳನ್ನು ಜಪಿಸಿ. ಪ್ರತಿದಿನ ಬೆಳಗ್ಗೆ, ಸಂಜೆ ಅಥವಾ ದಿನಕ್ಕೊಮ್ಮೆ ಆದರೂ ದುರ್ಗಾ ಸ್ತೋತ್ರವನ್ನು ಪಠಿಸಿ. ಇದರಿಂದ ಪೂಜೆಯ ಪೂರ್ಣ ಫಲವನ್ನು ಪಡೆಯುವಿರಿ. ಉಪವಾಸ ಮಾಡಲು ಬಯಸಿದರೆ ಖಂಡಿತವಾಗಿ ಉಪವಾಸವನ್ನು ಮಾಡಿ ಮತ್ತು ಧಾರ್ಮಿಕ ವಿಧಿಗಳನ್ನು ಪಾಲಿಸಿ. ಕೇವಲ ಸಾತ್ವಿಕ ಆಹಾರವನ್ನು ಸೇವಿಸಿ ಮತ್ತು ಆತ್ಮ ಸಂಯಮವನ್ನು ಕಾಪಾಡಿಕೊಳ್ಳಿ. ಯಾರೊಂದಿಗೂ ಕೋಪಗೊಳ್ಳಬೇಡಿ, ಯಾರನ್ನು ಕಟುವಾದ ಮಾತುಗಳಿಂದ ನಿಂದಿಸಬೇಡಿ ಅಥವಾ ಟೀಕಿಸಬೇಡಿ. ಇದರಿಂದ ಉಪವಾಸ ಮಾಡಿದರೂ ಎಲ್ಲಾ ವಿಧಿಗಳನ್ನು ಪಾಲಿಸಿದರೂ ಈ ತಪ್ಪುಗಳಿಂದ ಉಪವಾಸದ ಪೂರ್ಣ ಫಲವನ್ನು ಪಡೆಯಲಾಗದು. ಆದ್ದರಿಂದ ಈ ವಿಷಯಗಳನ್ನು ತಪ್ಪಿಸಿ. ನವರಾತ್ರಿಯ ಸಮಯದಲ್ಲಿ ಎಲ್ಲೆಡೆ ಪವಿತ್ರ ವಾತಾವರಣವಿರುತ್ತದೆ. ಆಧ್ಯಾತ್ಮಿಕ ಜಾಗೃತಿ ಮತ್ತು ತಪಸ್ಸಿನಿಂದ ಆತ್ಮಶುದ್ಧಿಯಾಗುತ್ತದೆ. ತಪಸ್ಸಿನೊಂದಿಗೆ ಆತ್ಮರಕ್ಷಣೆಗೆ ಇದು ಉತ್ತಮ ಕಾಲವೆಂದು ಪರಿಗಣಿಸಲಾಗುತ್ತದೆ. ಈ ದಿನಗಳಲ್ಲಿ ಶುದ್ಧ ವಾತಾವರಣ ಮತ್ತು ಪವಿತ್ರತೆಯು ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ, ಏಕೆಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ದೇವಿ ಭಗವತಿಯ ಸ್ಥಾಪನೆಯಾಗಿರುತ್ತದೆ. ನವರಾತ್ರಿಯಲ್ಲಿ ದುರ್ಗಾ ಸಪ್ತಶತಿಯ ಗ್ರಂಥದ ಪಠಣವನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ಗ್ರಂಥವನ್ನು ಅತ್ಯಂತ ಪವಿತ್ರವೆಂದು ಭಾವಿಸಲಾಗುತ್ತದೆ. ಇದನ್ನು ಓದಲು ಸಾಧ್ಯವಾಗದಿದ್ದರೆ ಮೊಬೈಲ್ನಲ್ಲಿ ಗ್ರಂಥವನ್ನು ಓದಬಹುದು ಅಥವಾ ಕೇಳಬಹುದು. ಇದರಿಂದಲೂ ಗ್ರಂಥ ಪಠಣದ ಪೂರ್ಣ ಫಲವನ್ನು ಪಡೆಯಬಹುದು. ಉಚ್ಚಾರಣೆ ಸಾಧ್ಯವಾಗದಿದ್ದರೆ ಮೊಬೈಲ್ನಲ್ಲಿ ಗ್ರಂಥವನ್ನು ಹಾಕಿ ಅದರೊಂದಿಗೆ ಓದಬಹುದು. ದುರ್ಗಾ ಸಪ್ತಶತಿಯ ಪಠಣವು ನವರಾತ್ರಿಯಲ್ಲಿ ಉನ್ನತ ಸೇವೆಯಾಗಿದೆ. ಇದನ್ನು ಖಂಡಿತವಾಗಿ ಮಾಡಬೇಕು. ವರ್ಷಕ್ಕೆ 2 ಬಾರಿ ಈ ಸೇವೆಯ ಅವಕಾಶವು ಚೈತ್ರ ನವರಾತ್ರಿ ಮತ್ತು ಶಾರದೀಯ ನವರಾತ್ರಿಯಲ್ಲಿ ಲಭಿಸುತ್ತದೆ. ಈ ಗ್ರಂಥದ ಪಠಣದಿಂದ ಅನನ್ಯ ಪುಣ್ಯದ ಪ್ರಾಪ್ತಿಯಾಗುತ್ತದೆ. ಈ ಪವಿತ್ರ ಸಂದರ್ಭದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಪ್ರತಿದಿನ ಸ್ನಾನ ಮಾಡಿ ಶುದ್ಧವಾಗಿ ತೊಳೆದ ಬಟ್ಟೆಗಳನ್ನು ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಇದರಿಂದ ಸುತ್ತಮುತ್ತಲಿನ ವಾತಾವರಣವು ಶುದ್ಧ ಮತ್ತು ಪ್ರಸನ್ನವಾಗಿರುತ್ತದೆ. ಇದರಿಂದ ಮನಸ್ಸು ಸಹ ಪ್ರಸನ್ನವಾಗಿರುತ್ತದೆ. ಮಹಿಳೆಯರು ಈ ದಿನಗಳಲ್ಲಿ ಕನಿಷ್ಠ 2 ಹಸಿರು ಬಳೆಗಳನ್ನು ಧರಿಸಬೇಕು. ನವರಾತ್ರಿಯಲ್ಲಿ ಏನು ಮಾಡಬಾರದು? ನವರಾತ್ರಿಯಲ್ಲಿ ಕಲಶದ ಮುಂದೆ ಅಖಂಡ ಜ್ಯೋತಿಯನ್ನು ಪ್ರಜ್ವಲಿಸಿದ್ದರೆ ಅದನ್ನು ಆರಿಸಬಾರದು. ಆರದಂತೆ ಕಾಳಜಿ ವಹಿಸಿ. ತಪ್ಪಾಗಿ ಆರಿದರೂ ಅದನ್ನು ಅಶುಭವೆಂದು ಭಾವಿಸಬೇಡಿ. ಇದು ಸಹಜವಾಗಿ ಸಂಭವಿಸಬಹುದು. ಆದ್ದರಿಂದ ತಪ್ಪಾದ ಅರ್ಥವನ್ನು ಕೊಡಬೇಡಿ. ಚಿತ್ರಪಟಗಳು, ಟಿವಿ ಸೀರಿಯಲ್ಗಳಲ್ಲಿ ತೋರಿಸುವಂತೆ ಭಾವನಾತ್ಮಕವಾಗಿ ಸಂಬಂಧಿಸಿಕೊಂಡು ಭಾವಿಸಬಹುದು. ಆದರೆ ದೀಪ ಆರಿದರೆ ಅದು ನಮ್ಮ ಎಡವಟ್ಟಿನಿಂದ ಆಗಿರಬಹುದು. ಆದ್ದರಿಂದ ಆರದಂತೆ ಕಾಳಜಿ ವಹಿಸುವುದು ನಮ್ಮ ಕೈಯಲ್ಲಿದೆ. ಉಪವಾಸ ಮಾಡಿದರೂ ಸಂಪೂರ್ಣ ಉಪಾಸಿಯಾಗಿರಬೇಡಿ. ಉಪವಾಸಕ್ಕೆ ಸೂಕ್ತವಾದ ಆಹಾರವನ್ನು ಸೇವಿಸಿ. ಸಂಪೂರ್ಣ ಉಪವಾಸಿಯಾಗಿರುವುದರಿಂದ ಆರೋಗ್ಯ ಹದಗೆಡಬಹುದು. ಉಪವಾಸ ಮಾಡದಿದ್ದರೂ ಮಾಂಸಾಹಾರ, ಮದ್ಯ, ಈರುಳ್ಳಿ, ಬೆಳ್ಳುಳ್ಳಿ ಅಂಥ ತಾಮಸಿಕ ಆಹಾರವನ್ನು ಸೇವಿಸಬಾರದು. ನವರಾತ್ರಿಯಲ್ಲಿ ಗೆಡ್ಡಾಕ್ಷೌರ, ಕೂದಲು ಕತ್ತರಿಸುವುದು, ಉಗುರು ಕತ್ತರಿಸುವುದನ್ನು ತಪ್ಪಿಸಿ. ಯಾರೊಂದಿಗೂ ಕಠೋರವಾಗಿ ವರ್ತಿಸಬೇಡಿ. ಕೋಪವನ್ನು ತಪ್ಪಿಸಿ. ಮನಸ್ಸನ್ನು ಆನಂದದಿಂದ ಇಟ್ಟುಕೊಳ್ಳಿ. ಮನೆಯ ವಾತಾವರಣವನ್ನು ಪ್ರಸನ್ನವಾಗಿಡಿ, ಏಕೆಂದರೆ ಮಾತಾ ಲಕ್ಷ್ಮಿಯ ಸ್ಥಾಪನೆ ನಿಮ್ಮ ಮನೆಯಲ್ಲಾಗಿದೆ. ಉಪವಾಸ ಮಾಡದಿದ್ದರೂ ಕೂಡ ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ, ಮದ್ಯ ಸೇವಿಸಬಾರದು. ಶಕ್ಯವಾದರೆ ಈ ನಿಯಮಗಳನ್ನು ಪಾಲಿಸಿ. ದುರ್ಗಾ ಸಪ್ತಶತಿಯ ಪಠಣ ಮಾಡುವವರು ಉಪವಾಸವಿಲ್ಲದಿದ್ದರೂ ಈರುಳ್ಳಿ, ಬೆಳ್ಳುಳ್ಳಿಯನ್ನು ತಿನ್ನಬಾರದು. ಮನೆಯಲ್ಲಿ ಕಲಶ ಸ್ಥಾಪನೆ ಮತ್ತು ಅಖಂಡ ಜ್ಯೋತಿ ಇದ್ದರೆ, ದೇವಿಯ ಜಾಗರಣೆ ಇದ್ದರೆ
ಮನೆಯನ್ನು ಖಾಲಿ ಬಿಡಬಾರದು. ಯಾವಾಗಲೂ ಯಾರಾದರೊಬ್ಬರು ಮನೆಯಲ್ಲಿರಬೇಕು. ಮನೆಗೆ ಕುಲುಪಿಟ್ಟು ಎಲ್ಲರೂ ಹೊರಗೆ ಹೋಗಬಾರದು. ಕಪ್ಪು ಬಣ್ಣದ ಬಟ್ಟೆ ಧರಿಸಿ ದೇವಿ ದುರ್ಗೆಯ ಪೂಜೆ ಮಾಡಬಾರದು. ಬದಲಾಗಿ ಕೆಂಪು, ಹಳದಿ, ಹಸಿರು, ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು. ದೇವಿಯ ಪೂಜೆಯಲ್ಲಿ ಕಪ್ಪು ಬಣ್ಣವನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. ಈಗ ಜನರು ದೇವಿಯ ಬಣ್ಣಕ್ಕೆ ತಕ್ಕಂತೆ ಬಟ್ಟೆ ಧರಿಸುತ್ತಾರೆ. ಇದನ್ನು ಇಷ್ಟದಿಂದ ಮಾಡಬಹುದು. ಉಪವಾಸ ಮಾಡುವವರು ಚಪ್ಪಲಿ, ಬೂಟು, ಬೆಲ್ಟ್ನಂತಹ ಚರ್ಮದ ವಸ್ತುಗಳನ್ನು ಬಳಸಬಾರದು. ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ವಿಷ್ಣು ಪುರಾಣದ ಪ್ರಕಾರ ಉಪವಾಸ ಮಾಡುವವರು ನವರಾತ್ರಿಯಲ್ಲಿ ಹಣ್ಣುಗಳನ್ನು ಸೇವಿಸಬೇಕು. ನವರಾತ್ರಿಯ ಉಪವಾಸದಲ್ಲಿ 9 ದಿನಗಳ ಕಾಲ ಧಾನ್ಯಗಳನ್ನು ಸೇವಿಸಬಾರದು. ಶೇಂಗಾದ ಹಿಟ್ಟು, ಭಗರ್, ಸಾಬೂದಾನಾದ ಹಿಟ್ಟು, ರಾಜಗಿರ, ಹಣ್ಣುಗಳು, ಭಿಂಡಿ, ಸೈಂಧವ ಉಪ್ಪು, ಆಲೂಗಡ್ಡೆ, ಒಣದ್ರಾಕ್ಷಿ, ಶೇಂಗಾದ ಕಾಯಿಗಳನ್ನು ಸೇವಿಸಬಹುದು. ಉಪವಾಸ ಮಾಡುವವರು ದುರ್ಗಾ ಚಾಲಿಸ ಅಥವಾ ದುರ್ಗಾ ಸಪ್ತಶತಿಯ ಪಠಣದ ಸಮಯದಲ್ಲಿ ಯಾರೊಂದಿಗೂ ಮಾತನಾಡಬಾರದು. ಇದರಿಂದ ಪೂಜೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಸ್ತೋತ್ರ ಅಥವಾ ಮಂತ್ರಗಳ ಪಠಣದ ಸಮಯದಲ್ಲಿ ಮೌನವನ್ನು ಕಾಪಾಡಿಕೊಳ್ಳಬೇಕು. ಇದರಿಂದ ಮನಸ್ಸು ಪೂಜೆಯಲ್ಲಿ ಸಂಪೂರ್ಣವಾಗಿ ತೊಡಗಿರುತ್ತದೆ. ಮನೆಯ ಹಿರಿಯರನ್ನು ಅವಮಾನಿಸಬಾರದು. ಶಾಂತವಾದ ಮನೆಯಲ್ಲಿ ವರ್ಷವಿಡೀ ಆನಂದ ಮತ್ತು ಸಮೃದ್ಧಿಯು ನೆಲೆಸಿರುತ್ತದೆ. ನವರಾತ್ರಿಯ 9 ದಿನಗಳಲ್ಲಿ ಜಗಳ, ಮತಭೇದ ಅಥವಾ ಕಲಹವನ್ನು ತಪ್ಪಿಸಿ. ಮನೆಯ ವಾತಾವರಣವನ್ನು ಪ್ರಸನ್ನವಾಗಿಡಲು ಗಮನಿಸಿ. ಏಕೆಂದರೆ ಮಾತಾ ಲಕ್ಷ್ಮಿಯ ಸ್ಥಾಪನೆ ನಿಮ್ಮ ಮನೆಯಲ್ಲಾಗಿದೆ. ಮನೆಯ ಮಹಿಳೆಯರನ್ನು ಗೌರವಿಸಿ, ಅವರಿಗೆ ದುಃಖವಾಗದಂತೆ ಎಚ್ಚರವಹಿಸಿ. ಏಕೆಂದರೆ ಮನೆಯ ಮಹಿಳೆಯರಲ್ಲಿ ಮಾತಾ ಭಗವತಿಯ ಸ್ವರೂಪವಿದೆ. ಈ ಮಾಹಿತಿಯ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹೆಚ್ಚಿನ ಜನರಿಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಮಾತಾ ಭಗವತಿ, ಜೈ ಶ್ರೀ ಸ್ವಾಮಿ ಸಮರ್ಥ ಎಂದು ಬರೆಯಿರಿ. ಧನ್ಯವಾದಗಳು. ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.